ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ಜನಪದ ಕಾವ್ಯವಾದಂಥ ಹಬ್ಬಲಿಯವರ ರಸವಳ್ಳಿಯ ತ್ರಿಪದಿಗಳನ್ನು ನೋಡಿದ್ದೀವಿ. ಈಗ 6ನೇ ತ್ರಿಪದಿಯನ್ನು ನೋಡೋಣ. ಇಂದಿನ ಒಂದು 5 ತ್ರಿಪದಿಗಳಲ್ಲಿ ಯಾರ್ಯಾರ ಜೊತೆ ಯಾವ ರೀತಿಯಲ್ಲಿ ನಾವು ಹೊಂದಾಣಿಕೆ ಜೀವನವನ್ನು ಮಾಡಬೇಕು, ಎಂಥರ ಗೆಳೆತನವನ್ನು ಮಾಡಬೇಕು, ಬದುಕಿನ ರೀತಿ ನೀತಿಗಳು ಹೇಗಿರಬೇಕು ಅನ್ನುವಂಥದ್ದನ್ನು ಏನು ಮಾಡಿದ್ದಾರೆ, ಒಂದು 5 ಪದ್ಯ ಅಂದರೆ 5 ತ್ರಿಪದಿಗಳಲ್ಲಿ ಹೇಳಿದ್ದಾರೆ. ಇನ್ನು ಬದುಕು ಎಷ್ಟು ಜೀವನಾನುಭವವನ್ನು ಕೊಟ್ಟದ, ಬದುಕನ್ನು ಹೆಂಗೆ ಸರಳವಾಗಿ ಬದುಕಬೇಕು ಅನ್ನುವಂಥ ವಿಚಾರ ಹೇಳಿದ್ರೆ, ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ, ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೊಡೆಯ. ಒಬ್ಬ ಹೆಣ್ಣು ಮಗಳು ಹೆಂಗೆ ಬದುಕಿದಾಳ ಅನ್ನುವಂಥದ್ದು ಹೇಳ್ತಾರೆ. ಅಂದರೆ ಬದುಕೋ ಆಗಿನ ಕಾಲದ ಜನರ ಬದುಕುವ ರೀತಿ ನೀತಿಗಳು ಹೇಗಿದ್ವು ಅನ್ನುವಂಥದ್ದು. ಹುಟ್ಟುವಾಗ ತರಲಿಲ್ಲ ಅಂತಂದರೆ ಎದಕ್ಕೂ ನಾವು ಕಳ್ಕೊಂಡ್ವಿ ಅನ್ನುವಂಥದ್ದು ಏನಿರ್ತದಲ್ಲ, ಅದಕ್ಕೆ ದುಃಖವನ್ನು ಪಡುವಂಥದ್ದಲ್ಲ ಅನ್ನುವಂಥದ್ದು. ನಾವೇನು ಹುಟ್ಟುವಾಗನ ಅದನ್ನು ತೊಗೊಂಬಂದಿರೋದಿಲ್ಲ. ಹೀಗಾಗಿ ಹುಟ್ಟುವಾಗ ತರಲಿಲ್ಲ ಅಂದ್ರೆ ನಾನು ಎದಕ್ಕೂ ಆಸೆ ಪಡಲಿಲ್ಲ ಅನ್ನುವಂಥದ್ದು. ಏನೇ ಹೋದರೂ ಕೂಡ ನಾ ಏನು ತಂದಿಲ್ಲ, ನಂದಲ್ಲ ಅದು ಅನ್ನುವಂಥ ರೀತಿಯೊಳಗೆ ನನ್ನ ಕೈಲಿ ಎಷ್ಟು ಶಕ್ತಿ ಇಲ್ಲಿ ದುಡಿದು ಪಡ್ಕೊಳಕ್ಕಾಗುತ್ತೋ ಅಷ್ಟು ಪಡ್ಕೊಂಡ್ರಾತು ಅನ್ನುವಂಥ ವಿಚಾರ ಇದೆ. ಅದಕ್ಕೆ ಹುಟ್ಟುವಾಗ ತರಲಿಲ್ಲ ಹೋಗುವಾಗ ಒಯ್ಯಲಾರೆ. ಮತ್ತು ಇನ್ನು ಹೆಚ್ಚಿಂದನೇ ಏನು ಮಾಡಲಿಲ್ಲಪ್ಪ ಅಂತಂದ್ರೆ ನನಗೆ ಬೇಕು ಅನ್ನುವಂಥ ಆಸೆಯಿಂದ ಗಳಿಸ್ಕೊಳ್ಳುವಂಥದ್ದನ್ನು ಕೂಡ ಮಾಡಲಿಲ್ಲ. ಯಾಕಂತಂದ್ರೆ ಸತ್ ನಂತರ ಏನು ಹೊತ್ಕೊಂಡು ಹೋಗೋದಿಲ್ಲ ನಾವು ಅನ್ನುವಂಥದ್ದು. ಅಂದರೆ ನಾವು ಏನು ಹುಟ್ಟಿ ಸಾವಿನ ಮಧ್ಯೆ ಏನು ಬದುಕಿದ್ದೀವಲ್ಲ, ಆವಾಗ ನಮ್ಮ ಕಡೆಯಿಂದ ಎಷ್ಟಾಗ್ತದೆ ಕಷ್ಟಪಟ್ಟು ದುಡಿದು ಏನು ಮಾಡಿದ್ದೀವಿ, ಸಹಾಯ ಮಾಡುವಂಥದ್ದು. ಇಲ್ಲ ಬೇರೆಯವ್ರು ತೊಂದರೆ ಕೊಡಲಾರ್ದನ, ಬೇರೆಯವ್ರಿಗೆ ಹೊರೆಯಾಗಲಾರ್ದ ಬದುಕಿದ್ದೀನಿ ಅನ್ನುವಂಥದ್ದು. ನಂತರ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು. ದುಡಿದು ಏನಾಗಿದೆ ಜೀವನ ನಡೆಸಲಿಕ್ಕೆ ಏನು ಭಾಳ ಕಷ್ಟಪಟ್ಟು ದುಡಿದೀನಿ. ಮೋಸ, ವಂಚನೆ, ಕುತಂತ್ರ, ಸುಳ್ಳು ಇವ್ಯಾವನ್ನು ಮಾಡಲಾರ್ದನ ಧರ್ಮ ನ್ಯಾಯದಿಂದ ಏನು ಮಾಡಿದ್ದೀನಿ, ದೇಹವನ್ನು ದಂಡಿಸಿ ನಾನು ಶ್ರಮಪಟ್ಟು ಜೀವನ ಮಾಡಿದ್ದೀನಿ. ಹಾಗಾಗಿ ನನ್ನ ಜೀವನ ಹೆಂಗಾಗಿದೆಪ್ಪ ಅಂತಂದ್ರೆ, ಏನು ಕಲ್ಲನ್ನು ತೊಗೊಂಬಂದು ಬೆಂಕಿಯನ್ನು ಹಾಕಿ ಅದನ್ನು ಹೆಂಗೆ ಸುಟ್ಟಿರ್ತಾರೆ, ನಂತರ ಅದಕ್ಕೊಂದು ಹನಿ ನೀರು ಹಾಕಿದ್ರೆ ಹೆಂಗೆ ಅರಳಿ ಸುಣ್ಣ ಹೆಂಗೆ ಆಗ್ತದಲ್ಲ, ಹಂಗೆ ದೇಹ ಎಲ್ಲ ಏನಾಗ್ಬಿಟ್ಟದಪ್ಪ ಅಂತಂದ್ರೆ ಶಕ್ತಿಹೀನವಾಗಿಬಿಟ್ಟದ. ಇನ್ನು ಬದುಕಾಗೋದಿಲ್ಲ. ಇನ್ನು ಬದುಕಿದ್ರೆ ಏನಾಗಬೇಕು, ಬೇರೆಯವ್ರಿಗೆ ಹೊರೆಯಾಗಿ ಬದುಕಬೇಕು, ಭಾರವಾಗಿ ಬದುಕಬೇಕು. ಅಂಥ ಬದುಕು ನನಗೇನಿಲ್ಲ, ಇಷ್ಟ ಇಲ್ಲ. ಅಂದರೆ ಬೇರೆಯವ್ರಿಗೆ ಹೊರೆಯಾಗಿ ತೊಂದರೆದಾಯಕವಾಗಿ ಬದುಕನ್ನು ನಡೆಸಬಾರ್ದು ಅನ್ನುವಂಥದ್ದು ಆಗಿನ ಕಾಲದ ಜನ ಆದರ್ಶ ಅನ್ನುವಂಥದ್ದು. ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ದೇಹವು, ಕಷ್ಟವನ್ನು ಬಿಡಿಸೋ ಸೃಷ್ಟಿ ಗೊಡೆಯ. ಅಂದ್ರೆ ಏನು ಹೇಳ್ತಿದ್ದಾರೆ, ನನಗೆ ಸುಖ ಕೊಡು, ಸಮೃದ್ಧಿ ಕೊಡು ಅಂತಂದು ಏನು ಬೇಡ್ತಾ ಇಲ್ಲ ದೇವರಲ್ಲಿ. ಏನಂತಂದರೆ, ಇಲ್ಲಿವರೆಗೂ ನನ್ನ ಕೈಯಲ್ಲಿ ದೇಹದೊಳಗೆ ಶಕ್ತಿ ಇತ್ತು, ದುಡಿದಿದ್ದೀನಿ, ಬದುಕಿದ್ದೀನಿ, ನನಗೆ ಎಷ್ಟು ತೃಪ್ತಿದಾಯಕವಾಗಿ ಬದುಕನ್ನು ಪಡ್ಕೊಳ್ಳೋದಿತ್ತು ಅಷ್ಟು ಪಡ್ಕೊಂಡಿದ್ದೀನಿ. ನನ್ನ ಕಡೆಯಿಂದ ಇನ್ನು ಬಳಕೆ ಏನಾಗೋದಿಲ್ಲ, ಬದುಕೋಕ್ಕಾಗೋದಿಲ್ಲ. ಇನ್ನು ಸಾಕು ನನ್ನ ಜೀವನವನ್ನು ಇನ್ನು ಮುಗಿಸಿಬಿಡಪ್ಪ ದೇವರೇ ಅಂತ ಏನು ಮಾಡ್ತಾರೆ, ದೇವರಲ್ಲಿ ಬೇಡ್ಕೊತಿದ್ದಾಳ ಅಂತಂದರೆ ಹೆಂಗೆ ಬದುಕಬೇಕಪ್ಪ ಅಂತಂದ್ರೆ, ನಾವೇನು ದುಃಖದಿಂದ ಬದುಕಬಾರ್ದು. ಏನನ್ನು ತೊಗೊಂಬಂದಿಲ್ಲ, ನನ್ನ ಕಡೆ ಆದಿಲ್ಲ ಇದಿಲ್ಲ ಅಂತ ದುಃಖದಿಂದ ಬದುಕೋದಲ್ಲ. ಇನ್ನೇನಪ್ಪ ಅಂತಂದ್ರೆ ಬರೀ ಎಲ್ಲ ನನಗೆ ಬೇಕು ಅಂತಂದು ಕೂಡ ಏನು ಮಾಡಬಾರ್ದು, ಗಳಿಸ್ಕೊಂತ ಕುಂದ್ರೋದಲ್ಲ. ಹೋಗುವಾಗ ತೊಗೊಂಡು ಹೋಗೋದಿಲ್ಲ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸವನ್ನು ಮಾಡಬೇಕು, ನಾವು ಅನುಭವಿಸ್ಬೇಕು, ಇತರಿಗೂ ಅದರಿಂದ ಸಹಾಯ ಮಾಡೋದಾದ್ರೆ ಮಾಡಬೇಕು. ಬೇರೆಯವರಿಗೆ ಏನು ಮಾಡಿ ತೊಂದರೆ ಏನು ಕೊಟ್ಟು ಬದುಕಬಾರ್ದು, ಹೊರೆಯಾಗಿ ಬದುಕಬಾರ್ದು ಅನ್ನುವಂಥದ್ದು ಒಂದು ನೀತಿ ಅನ್ನುವಂಥದ್ದು. ಇನ್ನು ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪ, ಭೀಮಾರತಿ ಎಂಬ ಹೊಳಿತಂಪ ಹಡದಮ್ಮ ನೀ ತಂಪ ನನ್ನ ತವರಿಗೆ. ತಾಯಿ ಒಂದು ಪ್ರೀತಿ ವಾತ್ಸಲ್ಯ, ತಾಯಿ ಶ್ರೇಷ್ಠತೆ ಎಂಥದ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ಬ್ಯಾಸಗಿ ದಿವಸಕ್ಕೆ ಬೇವಿನ ಮರ ತಂಪ ಒಂದು ಹೋಲಿಕೆ ಮಾಡಿದ್ದಾರೆ. ಹೆಂಗೆ ತಾಯಿ ಇದ್ರೆ ಹೇಗಿರ್ತದೆ, ಮನಸ್ಥಿತಿ ಹೇಗಿರ್ತದೆ, ಹೆಣ್ಣುಮಗಳ ಮನಸ್ಸಿನ ಒಂದು ಭಾರ ಹೇಗಿರ್ತದೆ ಅನ್ನುವಂಥದ್ದು. ಬ್ಯಾಸಿಗೆ ಬಂತಪ್ಪ ಅಂತಂದ್ರೆ ಏನಾಗ್ತದೆ, ಬೇವಿನ ಮರಕ್ಕೆ ಹೋದ್ವಪ್ಪ ಅಂದ್ರೆ ಬೇವಿನ ಮರದ ನೆರಳು ತಂಪು ನೆರಳಿರ್ತದೆ. ಆ ನೆರಳು ಹೆಂಗೆ ಬಿಸಿಲಿನ ಬೇಗುದಿಯಿಂದ ಬಂದಂಥವ್ರೆ ನೆರಳನ್ನು ಕೊಟ್ಟು ಅದೇನು ಮಾಡ್ತದೆ, ದೇಹಕ್ಕೆ ಒಂದಿಷ್ಟು ಸಮಾಧಾನವನ್ನು ಹೆಂಗೆ ಮಾಡ್ತದಲ್ಲ, ಹಂಗೆ ಭೀಮಾರತಿ ಎಂಬ ಹೊಳೆ ತಂಪ. ಇನ್ನು ಭಾಳ ದಾಹದಿಂದ ಹೋದ್ವಪ್ಪ ಅಂತಂದ್ರೆ ಇಲ್ಲಿಗೆ ಭೀಮಾರತಿ ಎಂಬುವಂಥ ಹೊಳೆಗೆ ಹೋದ್ವಪ್ಪ ಅಂತಂದ್ರೆ ಅಲ್ಲಿ ತೃಪ್ತಿ ಆಗುವಷ್ಟು ನೀರನ್ನು ಕುಡಿದು ಏನು ಮಾಡೋದಪ್ಪ ಅಂತ ನಾವು ತಂಪಾದ ಒಂದು ಪ್ರದೇಶ ಅಂತ. ತಂಪು ಅನ್ನುವಂಥದ್ದು ಏನಂದ್ರೆ ಸಮಾಧಾನ ಅನ್ನುವಂಥದ್ದು. ಹೀಗಾಗಿ ಅದು ಏನು ಮಾಡ್ತದೆ, ಮನಸ್ಸಿಗೆ ನಮ್ಮ ದಾಹವನ್ನು ನೀಗಿಸಿ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೆ. ಅದೇ ರೀತಿ ಇವೇನು ಬೇವಿನ ಮರ ಮತ್ತು ಭೀಮಾರತಿ ಹೊಳೆ ಏನು ಮಾಡ್ತದಲ್ಲ ಕೆಲಸನ, ಅದೇ ಕೆಲಸವು ಯಾರು ಮಾಡ್ತಾರಪ್ಪ ಅಂತಂದ್ರೆ ತಾಯಿ ಮಾಡ್ತಾಳ ಅನ್ನುವಂಥದ್ದು. ಹಡದಮ್ಮ ನೀ ತಂಪ ನನ್ನ ತವರಿಗೆ. ಅವಳೇನು ಇಲ್ಲೇನು ಕೊಟ್ಟ ಮನೆಗೆ ಬಂದಂಥ ಹೆಣ್ಮಗಳು ಇಲ್ಲಿ ಸಾಕಷ್ಟು ಕಷ್ಟ ಇರ್ಬೋದು ಅಥವಾ ಏನೇ ಇರ್ಬೋದು, ಇದ್ದರೂ ಕೂಡ ಅವಳೇನು ಬಂದು ಇವಳಿಗೆ ಏನು ಮಾಡೋದಲ್ಲ, ಸಹಾಯವನ್ನು ಮಾಡೋದು. ಆದರೂ ಕೂಡ ಅವಳಿಗೆ ಒಂದೇನು, ಆ ಹೆಣ್ಮಗಳಿಗೆ ಒಂದೇನು ಆತ್ಮಸ್ಥೈರ್ಯ ಅಂತಂದ್ರೆ ನನ್ನ ತಾಯಿ ಇದ್ದಾಳ ತವ್ರ ಮನೆಯೊಳಗೆ ಅನ್ನುವಂಥದ್ದೇನು ಒಂದು
ಆಶಾ ಭಾವನೆ ಏನು ಅಂತದಕ್ಕೆ ತಾಯಿ ಇದ್ದರೆ ಏನೋ ಒಂದು ಹಿರಿಮೆ ಇರ್ತದೆ, ಮನಸ್ಸಿಗೆ ಸಮಾಧಾನ ಇರ್ತದೆ. ಅದಕ್ಕೆ ತಾಯಿ ಅನ್ನುವಂಥದ್ದು ಒಂದು ಜೀವ ಅನ್ನುವಂಥದ್ದು ಏನಿದೆ ಈ ಭೂಮಿ ಮೇಲೆ ಅದು ಎಲ್ಲ ಜೀವಗಳಿಗಿಂತಲೂ ಅಂದರೆ ಬೇರೆ ಬೇರೆ ಎಲ್ಲರೂ ಇರ್ತಾರ ಅಂತ, ಗಂಡ ಹೆಂಡತಿ ಅತ್ತೆ ಮಾವ ಮಕ್ಕಳು ಏನೆಲ್ಲ ಇರ್ತಾರಲ್ಲ ಅವರೆಲ್ಲರಿಗಿಂತ ತಾಯಿ ಅನ್ನುವಂಥದ್ದು ಏನದಲ್ಲ ಅದೊಂದು ವಿಶೇಷವಾದಂಥ ಒಂದು ಮನಸ್ಸಿಗೆ ಸಮಾಧಾನ ಕೊಡುವಂಥ ಜೀವ ಅನ್ನುವಂಥದ್ದು. ಹಾಗಾಗಿ ನೀ ಸದಾ ಇರಬೇಕು, ನೀ ಇದ್ದರೆ ನಮ್ಮ ಮನಸ್ಸಿಗೆ ಒಂದೇನೋ ನೆಮ್ಮದಿ ಇರ್ತದೆ ಅನ್ನುವಂಥದ್ದು ಆ ಹೆಣ್ಣು ಮಗಳ ಒಂದು ಅಂದರೆ ತಾಯಿ ಬೇಕು, ತವ್ರ ಮನೆ ಅಂತ ಇರಬೇಕಂದ್ರೆ ತವ್ರ ಮನೆಯವ್ರು ಅದಾರಪ್ಪ ಅಂತಂದ್ರೆ ಒಂದೇನೋ ಹಿರಿಮೆ ಇರ್ತದೆ. ಅದರೊಳಗೂ ತಾಯಿ ಇದ್ದಾಳೆ ತವ್ರ ಮನೆಯೊಳಗೆ ಅಂತಂದ್ರೆ ಇನ್ನಷ್ಟು ಏನು ಆ ಹೆಣ್ಮಗಳಿಗೆ ನೆಮ್ಮದಿ ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡ್ತಾರೆ ವ್ಯಕ್ತಪಡಿಸಿದ್ದಾರೆ. ಇನ್ನು ತಾಯಿ ಅಂತಂದ್ರೆ ಸದಾ ಮನಸ್ಸು ಆ ತಾಯಿಯೇ ನೆನಪಿಸ್ಕೊಳ್ತದೆ. ಗಂಡ ಮನೆಗೆ ಬಂದಂಥ ಹೆಣ್ಮಗಳನ್ನು ಆ ತವ್ರ ಮನೆಯಲ್ಲಿರುವಂಥ ತಾಯಿಯನ್ನೇ ನೆನಪಿಸ್ತಿರ್ತದೆ ಸದಾ. ಹೀಗಾಗಿ ಆಕೆ ಮನಸ್ಸಿಗೆ ಅಂತ ಎಷ್ಟು ನೆನಪು ಮಾಡ್ತದೆ ನನ್ನ ಮನಸ್ಸು ಅಂತ ಅಂದಾಗ ಯಾಕೆ ಅಷ್ಟು ನೆನಪಿಸ್ತದೆ ತಾಯಿ ಅಂತಂದ್ರೆ ಅಷ್ಟು ಯಾಕೆ ಪ್ರೀತಿ, ಅಷ್ಟು ಯಾಕೆ ವಾತ್ಸಲ್ಯ ಮನಸ್ಸಿಗೆ ಅಂತಂದ್ರೆ ಹೇಳಿದ್ದಾರೆ. ಕಣ್ಣೆಂಜಲ ಕಾಡಿಗೆ ಬಾಯಂಜಲ ವಿಳ್ಯಾವ, ಯಾರೆಂಜಲುಂಡು ನನ್ನ ಮನವ ಹಡೆದವನ ಬಾಯಂಜಲುಂಡು ಬೆಳೆದೇನ. ಈ ಯಾಕಷ್ಟು ಮನಸ್ಸು ಆ ತಾಯಿನ ನೆನಪಿಸ್ತಿರ್ತದೆ ಸ್ಮರಿಸ್ತಿರ್ತದೆ ಅಂತಂದರೆ ಕಣ್ಣೆಂಜಲ ಕಾಡಿಗೆ, ಕಣ್ಣೆಂಜಲ ಅಂತಂದ್ರೆ ಕಣ್ಣಿಗೆ ಹಚ್ಕೊಂಡಂಥ ಕಾಡಿಗೆ. ತಾಯಿ ತಾನು ಯೌವನದೊಳಗಿದ್ದಾಗ ಭಾಳ ಏನು ಕಣ್ಣಿಗೆ ಕಾಡಿಗೆ ಹಚ್ಕೊಳ್ಳುವಂಥದ್ದು ಅಂತ ಸುಂದರವಾಗಿ ಕಾಣಬೇಕು, ಸೌಂದರ್ಯ ಇನ್ನಷ್ಟು ಇಮ್ಮಡಿ ಆಗಬೇಕಪ್ಪ ಅಂದ್ರೆ ಕಣ್ಣಿಗೆ ಕಾಡಿಗೆನ ಹಂಚುವಂಥದ್ದು. ಆ ಕಾಡಿಗೆಯನ್ನು ಏನು ಮಾಡ್ತಾಳೆ ಆ ಮಗುವನ್ನೇ ಏನಾರು ಭಾಳ ಸುಂದರವಾಗೈತೆ ಅಂತಂದಪ್ಪ ಅಂದ್ರೆ ಅಯ್ಯೋ ಮಗುವಿಗೆ ಏನಾಗ್ತದೆ ದೃಷ್ಟಿ ಆಗ್ತದೆ ಅಂತಂದು ತನ್ನ ಕಣ್ಣಿಗೆ ಹಚ್ಕೊಂಡಂಥ ಕಾಡಿಗೆಯೇ ತೆಗೆದು ಏನು ಮಾಡ್ಬಿಡ್ತಾಳೆ ಮಗುವಿಗೆ ಹಚ್ತಾಳ ಅನ್ನುವಂಥದ್ದು. ಅಂದರೆ ಅಲ್ಲಿ ತನ್ನ ಸೌಂದರ್ಯ ತನಗಿಂತಲೂ ಕೂಡ ಏನು ಅಂತಂದರೆ ಮಗುವನ್ನೇ ಏನು ಮಾಡ್ಬೋದಪ್ಪ ಅಂತಂದ್ರೆ ಅಲ್ಲಿ ಬೆಳೆಸುವಂಥದ್ದು, ಮಗುವಿಗೆ ಏನು ತೊಂದರೆ ಆಗಬಾರ್ದು ಅನ್ನುವಂಥ ಕಾಳಜಿ ಏನು ಮಾಡ್ತಾ ಕಂಡು ಬರ್ತದೆ. ಇನ್ನು ಬಾಯಂಜಲ ವಿಳ್ಯಾವ ಎಲ್ಲ ಊಟ ಮಾಡಿಸ್ತಾರೆ, ಎಲ್ಲ ಊಟ ಮಾಡಿಸ್ಬೋದು ಬೇರೆ ಬೇರೆ, ಆದರೆ ಸಣ್ಣ ಮಗು ಇದ್ದಾಗ ಅಡಿಕೆ ಎಲೆಯನ್ನು ಅದಕ್ಕೆ ತಿನ್ಸೋಕ್ಕಾಗೋದಿಲ್ಲ, ಅದು ಅಡಿಕೆ ಏನು ಮಾಡೋಕ್ಕಾಗೋದಿಲ್ಲ, ಅಡಿಕೆ ಎಲೆಯನ್ನು ಜಿಗ್ಯಾಕಾಗೋದಿಲ್ಲ. ಹೀಗಾಗಿ ಆ ತಾಯಿ ಅಡಿಕೆಲಿ ಹಾಕ್ಕೊಂಡು ಜಿಗಿತಿರ್ತಾಳೆ, ಮಗು ಅದನ್ನು ನೋಡ್ತಪ್ಪ ಅಂದ್ರೆ ತಾಯಿಗೆ ಏನು ಮಾಡ್ತಾ ಅಂತ್ರಿ ಅದೊಂದನ್ನು ತಿನ್ನಿಸೋದು ಬಿಡೋಕ್ಕಾಗೋದಿಲ್ಲ. ಅದೊಂದನ್ನು ಏನು ಮಾಡ್ತಾ ತನ್ನ ಬಾಯೊಳಗೆ ತಿಂದು ನುಂಗುವಂಥದ್ದು ಏನು ಭಾಳತ್ತು ಸಮಯ ತೊಗೊಳ್ಳೋದಿಲ್ಲ. ಆ ಸಮಯದೊಳಗೆ ಏನು ಮಾಡ್ತಾಳೆ ಜಗಿದಿದ್ದನ್ನು ಆ ಮಗುವಿಗೆ ಏನು ಮಾಡ್ತಾಳಪ್ಪ ಅಂತಂದ್ರೆ ಕೊಡುವಂಥದ್ದು ಅಂದರೆ ನಿಸ್ವಾರ್ಥ. ಅಂತಂದರೆ ನಾವು ಏನನ್ನೂ ಕೊಡಬೇಕಪ್ಪ ಅನ್ನೋ ವಿಚಾರ ಮಾಡ್ತೀವಿ, ಇಷ್ಟು ಯಾಕೆ ಕೊಡ್ಬೇಕು ಹೀಗೆ ಕೊಡ್ಬೇಕು ಅನ್ನುವಂಥದ್ದು ಇರೋದು. ಯಾರ್ಯಾರು ಏನು ಕೊಡಬೇಕಪ್ಪ ಅಂತಂದರೆ ಅದಕ್ಕೆ ಬಾಯಲ್ಲಿರುವಂಥದ್ದನ್ನು ಏನು ಮಾಡಬೇಕು ಮಗುವಿಗೆ ಕೊಡ್ತಾಳಪ್ಪ ಅಂದ್ರೆ ಅಷ್ಟು ನಿಸ್ವಾರ್ಥವಾದಂಥ ಪ್ರೀತಿ ಅದ. ಹೀಗಾಗಿ ಆ ಬಾಯೊಳಗಿರುವಂಥ ಒಂದು ಏನು ಅಡಿಕೆ ಜಗದಿರುವಂಥದ್ದನ್ನು ಮಗುವಿಗೆ ಕೊಡುವಂಥದ್ದು ಯಾರೆಂಜಲುಂಡು ನನ್ನ ಮನಸ್ಸು ಹೇಳ್ತದೆ, ಆ ಹೆಣ್ಮಗಳಿಗೆ ಹೇಳ್ತದೆ. ಯಾಕೆ ನನ್ನ ಆ ತಾಯಿ ಅಷ್ಟು ನೆನೆಸ್ತಿಲ್ಲ ಅಂತ ಆ ಹೆಣ್ಮಗಳು ತನ್ನ ಮನಸ್ಸು ಕೇಳ್ಕೊಂಡಾಗ ನಾನು ಯಾರು ಎಂಜಲು ಉಂಡು ಬೆಳೆದನಿ, ಆ ತಾಯಿ ಎಂಜಲು ಉಂಡು ಬೆಳೆದನಿ, ಯಾಕೆ ತಾಯಿ ಋಣ ಭಾಳದ, ಆ ತಾಯಿಯಿಂದನೇ ನಾನು ಇಷ್ಟೆಲ್ಲ ಏನಾಗಿದ್ದೀನಿ ಬೆಳೆದಿರುವಂಥದ್ದು, ಅವಳನ್ನು ನಾನು ನೆನೆಸ್ಲಿಲ್ಲಪ್ಪ ಅಂತಂದ್ರೆ ನನ್ನ ಮನಸ್ಸಿಗೆ ನನಗೆ ಸಮಾಧಾನ ಆಗೋದಿಲ್ಲ. ಅದಕ್ಕೆ ಆ ಹೆಣ್ಮಗಳನ್ನ ಹಡೆದವನ ಬಾಯಂಜಲು ಉಂಡು ಬೆಳೆದೇನೆ, ಆ ತಾಯಿ ಎಂಜಲು ಉಂಡು ನಾನು ಬೆಳೆದೇನೆ. ಆ ತಾಯಿ ತನ್ನ ಒಂದು ಸ್ವಾರ್ಥವನ್ನು ಬಿಟ್ಟು ತನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಬಿಟ್ಟು ಏನು ಮಾಡಿದಾರ ನನಗೋಸ್ಕರನೇ ಏನು ಮಾಡಿದಾಳಪ್ಪ ಅಂತಂದ್ರೆ ತನ್ನ ಇಡೀ ಜೀವನವನ್ನೇ ದಾರೆ ಇರೋದಿಲ್ಲ ಅಂಥವಳನ್ನೇ ನೆನೆಸ್ಲಿಲ್ಲಪ್ಪ ಅಂತಂದ್ರೆ ನೆನೆಸ್ತಾನೆ ಇರೋಕ್ಕಾಗೋದಿಲ್ಲ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಆ ಥರದ ಒಂದು ಅಂದರೆ ತಾಯಿ ನಿಸ್ವಾರ್ಥ ಜೀವಿ, ಮಕ್ಕಳಿಗೋಸ್ಕರ ತನ್ನ ಜೀವನವನ್ನೇ ಏನು ಮಾಡ್ತಾ ತನ್ನ ಆಸೆ ಆಕಾಂಕ್ಷೆ ತ್ಯಾಗ ಮಾಡಿರ್ತಾಳ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಇನ್ನು ಯಾರು ಇದ್ದರೂ ನನ್ನ ತಾಯವನ್ನು ಹೋಲರ, ಸಾವಿರ ಕೊಳ್ಳಿ ಒಲೆಯಾಗ ಇದ್ದರ ಜ್ಯೋತಿ ನೀನು ಯಾರ ಹೋಲರ. ಯಾರಿಗೆ ಸಮ ಆಗ್ತಾಳ ತಾಯಿ? ಒಂದು ಯಾವುದೋ ಒಂದು ಇತ್ತಪ್ಪ ಅಂದ್ರೆ ಅವರಷ್ಟು ಪ್ರೀತಿ, ಅವರಷ್ಟು ಏನಪ್ಪ ನಮ್ಮ ನೋಡ್ತಾರೆ, ಅವ್ರ ಥರನೂ ನೋಡ್ತಾರೆ ಅನ್ನುವಂಥದ್ದು ಇರ್ತದೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಈ ತಾಯಿ ಅನ್ನುವಂಥದ್ದನ್ನು ಹೊರತುಪಡಿಸಿ ಎಲ್ಲರದು ಒಂದು ಪ್ರೀತಿಯನ್ನು ಕೊಡಲಿಕ್ಕೆ ಎಲ್ಲರ ಕಡೆಯಿಂದನೂ ಸಾಧ್ಯದ, ಆದರೆ ತಾಯಿಯ ಪ್ರೀತಿಯನ್ನು ಕೊಡಲಿಕ್ಕೆ ಯಾರ ಕಡೆಯಿಂದನೂ ಸಾಧ್ಯ ಇಲ್ಲ. ತಾಯಿ ಆಗದೇ ಇರುವಂಥವ್ರು ಏನಿದಾರಲ್ಲ, ತಾಯಿ ಆಗದೇ ಇರೋಪ್ಪ ಅಂತಂದ್ರೆ ತಾಯಂದಿರು ಭಾಳ ಜನ ಅದಾರ. ಆದರೆ ಒಬ್ಬ ತಾಯಿನ ಬೇರೆ ಒಂದು ತಾಯಿ ಮಗುವಿಗೆ ಪ್ರೀತಿ ಕೊಡ್ಲಪ್ಪ ಅಂದ್ರೆ ಅದು ಬೇರೆ ಧೋರಣೆ ಆಗ್ತದೆ. ಅದಕ್ಕೆ ತಾಯಿಯ ಪ್ರೀತಿನೇ ಏನಪ್ಪ ಅಂದ್ರೆ ಭಾಳ ನಿರ್ಮಲವಾಗಿರುವಂಥದ್ದು, ಪವಿತ್ರವಾಗಿರುವಂಥದ್ದು, ಅದರ ಹಿಂದೆ ಯಾವುದೇ ಆದಂಥ ಸ್ವಾರ್ಥ ಇರೋದಿಲ್ಲ ಅನ್ನೋದು. ಹೀಗಾಗಿದೆ ಯಾರು ಇದ್ದರೆ ನನ್ನ ತಾಯಿಯನ್ನು ಹೋಲಾರ. ಭಾಳ ಜನ ಅದರ ಕಳ್ಳು ಬಳ್ಳಿಯವರು ಇದ್ದಾರೆ, ಭಾಳ ಅಕ್ಕ ತಂಗಿ ಅಣ್ಣ ತಮ್ಮ ಭಾಳ ಜನ ಭಾಳ ಪ್ರೀತಿಯಿಂದ ನೋಡ್ಕೋತಾರಪ್ಪ ಅಂದರೂ ಕೂಡ ಅದು ಯಾರ ಪ್ರೀತಿ ಆದಂಗೆ ಆಗೋದಿಲ್ಲ, ತಾಯಿ ಪ್ರೀತಿ ಆದಂಗೆ ಆಗೋದಿಲ್ಲ. ಅದಕ್ಕೆ ನನ್ನ ತಾಯಿ ಪ್ರೀತಿನ ಹೋಲೋದಿಲ್ಲ ಅದು ಅನ್ನುವಂಥದ್ದು. ಸಾವಿರ ಕೊಳ್ಳಿ ಒಲೆಯಾಗಿ ಇದ್ದಾರೆ, ಅದು ಹೆಂಗೆ ಇದ್ದಂಗಪ್ಪ ಅಂದ್ರೆ ಸಾವಿರ ಕೊಳ್ಳಿಗಳು ಇರ್ತಾವೆ, ಒಲೆಯೊಳಗೆ ಇರ್ತಾವೆ. ಒಲೆಯೊಳಗೆ ಕಟ್ಟಿಗೆ ಅಡುಗೆ ಮಾಡ್ಲಿಕ್ಕೆ ಅಂತ ಕಟ್ಟಿಗೆ ಹಚ್ಚಿರ್ತಾರಲ್ಲ, ಆ ಕಟ್ಟಿಗೆಲ್ಲ ಉರಿದಿರ್ತದೆ, ಉರಿದು ಬೆಂಕಿ ಆರ್ತಪ್ಪ ಅಂದ್ಕೊಳ್ಳಿ ಇರ್ತದೆ. ಅದೇನು ಬೆಳಕಾಗ್ತದನು ಆಕೆ ಏನು ಕಿಡಿ ಇರುವಂಥ ಏನು ಕೊಳ್ಳಿ ಇರುವಂಥ ಕಟ್ಟಿಗೆಯನ್ನು ಹಿಡಿದ್ರೆ
ಆ ಮನೆ ಬೆಳಕಾಗ್ತಾನೆ ಬೆಳಕಾಗೋದಿಲ್ಲ. ಅದಕ್ಕೋಸ್ಕರ ಹೆಂಗಿದ್ದಂಗಪ್ಪ ಅಂದ್ರೆ ಜ್ಯೋತಿ ನೀನ್ಯಾರ ಹೋಲಾರ, ತಾಯಿ ಪ್ರೀತಿ ಹೆಂಗಿದ್ದಂಗೆ ಜ್ಯೋತಿ ಇದ್ದಂಗೆ, ದೀಪ ಇದ್ದಂಗೆ. ಒಂದು ದೀಪ ಏನು ಮಾಡ್ತದೆ, ಬೆಳಕನ್ನೇ ಮಾಡಿಬಿಡ್ತದೆ, ಕತ್ತಲು ಓಡಿಸಿ ಬೆಳಕನ್ನು ತರೋದು. ಅದೇ ಒಂದು ಏನು ಕೊಳ್ಳಿ ಇರ್ತದಲ್ಲ, ಆ ಕೊಳ್ಳಿ 1000 ಕೊಳ್ಳಿ ಹಿಡಿದ್ರೂ ಕೂಡ ಆ ಒಂದು ದೀಪದ ಬೆಳಕನ್ನು ಕೊಡೋಕೆ ಅವು 1000 ಕೊಳ್ಳಿಗೂ ಏನಾಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಅದಕ್ಕೆ ತಾಯಿ ಪ್ರೀತಿಯನ್ನು ಕೊಡಲಿಕ್ಕೆ ಸಾವಿರಾರು ಬಂದು ಬಳಗದವ್ರು ಇದ್ದಾರಪ್ಪ, ನಾನು ಭಾಳ ಅಕ್ಕರೆಯಿಂದ ನೋಡ್ತಾರಪ್ಪ ಅಂದ್ರೆ ಆ ತಾಯಿ ಪ್ರೀತಿಯನ್ನು ಕೊಡಲಿಕ್ಕೆ ಅವ್ರ ಕಡೆಯಿಂದ ಸಾಧ್ಯ ಇಲ್ಲ. ಅದಕ್ಕೆ ತಾಯಿ ಪ್ರೀತಿ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು. ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಳು, ಹುತ್ತದ ಒಳಗಿರೋ ಸರ್ಪನ ಬೇಗೆಯೇ ನೆತ್ತಿ ಮೇಲಿರುವ ಶಿವಬಲ್ಲ. ಇಲ್ಲೊಂದು ಹೇಳ್ತಿದ್ದಾರೆ, ಗಂಡನ ಮನೆಯೊಳಗಿರುವಂಥ ಹೆಣ್ಮಗಳ ಅವಳು ಏನೂ ತನ್ನ ದುಃಖ ಕಷ್ಟ ಏನೂ ಹೇಳ್ಕೊಳ್ಳಿಲ್ಲಪ್ಪ ಅಂದರೂ ಕೂಡ ಅವಳಿಗೆ ಏನದ ಗಂಡನ ಮನೆಯೊಳಗೆ ಏನು ಸುಖ ಅದ, ಏನು ದುಃಖ ಅದ, ಏನು ಸಂಕಷ್ಟದೊಳಗೆ ಬದುಕ್ತದೆ, ಆ ಮನಸ್ಸಿನ ಭಾವನೆ ಏನು ಅನ್ನುವಂಥದ್ದನ್ನು ಆ ಹೆಣ್ಮಗಳು ಹೇಳಿಲ್ಲ ಅಂದರೂ ಅರಿತುಕೊಳ್ಳುವಂಥ ಶಕ್ತಿ ಯಾರಿಗಿರ್ತದೆ, ಈ ತಾಯಿಗಿರ್ತದ ಅನ್ನುವಂಥದ್ದಕ್ಕೆ ಹೇಳಿದರೆ, ಹೆಣ್ಣು ಮಕ್ಕಳ ದುಃಖ ಹೆತ್ತವ ಬಲ್ಲಳು. ಹೆಣ್ಮಕ್ಕಳ ಗಂಡ ಮನೆಯಿಂದ ತವ್ರ ಮನೆಗೆ ಬಂದಂಥ ಹೆಣ್ಮಗಳ ಮನಸ್ಸೊಳಗೆ ಏನೈತಿ ಅನ್ನುವಂಥದ್ದನ್ನು ಆ ತಾಯಿ ಬಲ್ಲಳು. ಹೇಗಪ್ಪ ಅಂದ್ರೆ ಹುತ್ತದ ಒಳಗಿರೋ ಸರ್ಪನ ಬೇಗೆ, ಹುತ್ತದ ಒಳಗಿರುವ ಒಂದು ಏನು ಹಾವದ ಅಲ್ಲ, ಹಾವಿನ ಒಂದು ಬೇಗುದಿ ಹೆಂಗದ, ಸಂಕಷ್ಟ ಹೆಂಗದ, ಪರಿಸ್ಥಿತಿ ಹೆಂಗದ ಅನ್ನುವಂಥದ್ದು ಯಾರಿಗೆ ಗೊತ್ತಿರ್ತದ, ಆ ಶಿವನಿಗೆ ಗೊತ್ತಿರ್ತದ. ನಮಗೆಲ್ಲ ಏನಿರ್ತದಪ್ಪ, ಹುತ್ತದೊಳಗೆ ಹಾವದಪ್ಪ ಆರಾಮ ಮಲ್ಕೊಂಡ್ಬಿಟ್ಟದ ಅಂದ್ಕೊಂಡಿರ್ಬೋದು, ಆರಾಮ್ ಕುಂತದ ಅಂದ್ಕೊಂಡಿರ್ಬೋದು. ಆದ್ರೆ ಅದರದ್ದು ಪರಿಸ್ಥಿತಿ, ಯಾಕಂದ್ರೆ ಅದು ಹುತ್ತದೊಳಗೆ ಏನಿರ್ತದೆ, ಗೆದ್ದಲು ಹುಳುಗಳು ಇರ್ತವೆ, ಇರುವೆಗಳಿಗೆ ಗೂಡೋದು, ಅದ್ರೊಳಗೆ ಹೋಗಿಬಿಟ್ಟಿರ್ತದೆ. ಈ ಬಾಹ್ಯವಾದಂಥ ಒಂದು ಜನರ ಯಾವುದೋ ಒಂದು ಬೈಕ್ ಏನಾಗ್ತದೆ, ಅದ್ರೊಳಗೆ ಅಡುಗೆ ಕೊಡ್ಲಿಕ್ಕೆ ಅಂತ ಹೋಗಿಬಿಟ್ಟಿರ್ತದೆ. ಅಲ್ಲಿ ಅದರ ಪರಿಸ್ಥಿತಿ ಹೇಗಿರ್ತದ ಅನ್ನುವಂಥದ್ದು ನಮಗೆ ಯಾರಿಗೂ ಕಾಣಿಸೋದಿಲ್ಲ, ನೋಡ್ಬೇಕಪ್ಪ ಅಂತ ಕಣ್ಣಿಗೆ ಕಾಣಿಸೋದಿಲ್ಲ. ಹೀಗಾಗಿ ನಾವು ಆರಾಮಿರದ ಅದ್ರೊಳಗೆ ಕುಂತದ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಆ ಥರದ ಪರಿಸ್ಥಿತಿ ಅದು ಇರುವೆ ಗೂಡಾಗಿದ್ದರಿಂದ ಅದಕ್ಕೆ ಇರುವೆ ಕಸ್ತಿರ್ಬೋದು, ಇರುವೆ ಮುತ್ಕೊಂಡಿರ್ಬೋದು, ಅದರ ಒಂದು ಹಿಂಸೆಯ ಜೀವನ ಇರ್ಬೋದು. ಅಂಥದ್ದು ಅದರ ಜೀವನ ಅಂದ್ರೆ ನಮ್ಗೆ ಕಾಣಲಾರ್ದಂಥ ಹಿಂದಿನ ಸ್ಥಿತಿಯೇ ಯಾರಿಗೆ ಗೊತ್ತಿರ್ತದಪ್ಪ ಅಂದ್ರೆ ಆ ದೇವರಿಗೆ ಹೆಂಗೆ ಗೊತ್ತಿರ್ತದೆ. ಅದೇ ಥರ ಈ ಗಂಡ ಮನೆಯೊಳಗೆ ಇರುವಂಥ ಹೆಣ್ಣು ಮಗಳ ಮನಸ್ಥಿತಿಯನ್ನು ಗಂಡ ಮನೆಯಿಂದ ತವ್ರ ಮನೆ ಬಂದಿರ್ತಾಳೆ, ಅವಳು ಏನು ಪಾಪ ನಾನು ಕಷ್ಟ ಅದ ಅಂತ ಹೇಳ್ಕೊಂಡ್ರೆ ನಮ್ಮ ತಾಯಿಗೆ ಭಾಳ ನೋವಾಗ್ತದೆ, ಬೇಸರ ಆಗ್ತದೆ ಅಂತಂದು ಮುಚ್ಚಿಟ್ಟರು ಕೂಡ ಆ ನೋವು ಬೇಸರ ಏನು ಅವಳ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ಅವಳೇ ಅರ್ಥಕೊಂಡು ಮಗಳಿಗೆ ಏನು ಮಾಡ್ತಾಳೆ, ಸಾಂತ್ವನ ಹೇಳ್ತಾಳೆ, ಸಮಾಧಾನ ಮಾಡ್ತಾಳೆ ಅನ್ನುವಂಥದ್ದು. ಅಂಥ ಒಂದು ಮನಸ್ಥಿತಿಯನ್ನು ಅರಿತುಕೊಳ್ಳುವಂಥವಳು ಯಾರು ಅಂತಂದ್ರೆ ತಾಯಿಯಾಗಿದ್ದಾಳೆ. ತಾಯವನ ನೆನೆಯೋದು ಯಾಯಾಳೆಯ ಹೊತ್ತು, ಊರೆಲ್ಲ ಉಂಡು ಮಲಗಾನ, ಬೆಳ್ಳಿ ಚಿಕ್ಕಿ ಹೊಂಡಾಗ ಹಳದವು ನನ್ನದೇನೇನ. ಈಗ ಏನು ಹೇಳ್ತಾರೆ, ಒಂದು ಸಂಸ್ಕಾರ ಅನ್ನುವಂಥದ್ದು, ಮನೆಯೊಳಗೆ ಸಂಸ್ಕಾರ ಕೊಡಬೇಕು. ಹೆಂಗೆ ಅಂತಂದ್ರೆ ತಾಯಿ ಇದ್ದಂಗೆ ಹೆಂಗೆ ಇರ್ತಾರೆ ಮಕ್ಕಳು ಇರ್ತಾರೆ. ಆ ನೂಲು ಹೆಂಗಿರ್ತದೆ, ಗಟ್ಟಿಮುಟ್ಟಿತ್ತಪ್ಪ ಅಂದ್ರೆ ಸೀರೆ ಭಾಳ ಗಟ್ಟಿಮುಟ್ಟು ಬರ್ತದೆ. ತಾಯಿ ಇದ್ದಂಗೆ ಮಗಳ ನೂಲು ಇದ್ದಂಗೆ ಸೀರೆ ಅನ್ನೋವಂಥದ್ದು. ಹೀಗಾಗಿ ಸೀರೆ ಹೆಂಗೆ ಅಂತಂದ್ರೆ ಗಟ್ಟಿಮುಟ್ಟಾಗಿ ನೆಳಿಬೇಕಪ್ಪ ಅಂದ್ರೆ ಚಲೋದೇನಿರಬೇಕು, ನೂಲದ ದಾರ ಇರಬೇಕು ಅನ್ನುವಂಥದ್ದು. ಹಂಗೆ ತಾಯಿ ಉತ್ತಮವಾದ ಸಂಸ್ಕಾರ ಹೊಂದಿದಂತಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಉತ್ತಮವಾಗಿ ಕೊಟ್ಟಿರ್ತಾರೆ ಅನ್ನುವಂಥ ಆ ರೀತಿಯಾಗಿ ಹೇಳಿದ್ದಾರೆ ಇಲ್ಲಿ. ತಾಯಿಯನ್ನು ನೆನೆಯೋದು ಯಾಯಾಳೆ ಯಾವ ಹೊತ್ತು, ತಾಯಿಯವನ್ನ ಯಾವಾಗ ತಪ್ಪಲಾರ್ದ ದಿವ್ಸಕ್ಕೆ ನೆನಪಾಗ್ತದೆ. 1-2 ಸಲ ಏನೋ ಕೆಲಸದ ಇದರೊಳಗೆ ಏನಾಗೋದಿಲ್ಲ, ತಾಯಿ ನೆನಪಾಗಿಲ್ಲ ಅಂದರೂ ಕೂಡ ಪ್ರತಿದಿನ 2 ಹೊತ್ತಂತೂ ನೆನಪಾಗೇ ಆಗ್ತಾಳೆ. ಯಾವಾಗ ಅಂತಂದ್ರೆ ಹೇಳಿದಾರೆ, ಊರೆಲ್ಲ ಉಂಡು ಮಲಗಾನ, ಊರೆಲ್ಲ ಅಂದ್ರೆ ಊರೆಲ್ಲ ಮಲ್ಕೊಂಡು ತೋಬಿಟ್ಟೋದೋ ಗೊತ್ತಿಲ್ಲ, ಅಂದ್ರೆ ಇಷ್ಟು ಟೈಮಿಗೆ ಮಲಗ್ತಾರ ಅಂತಂದು. ಈಗ ಹೆಚ್ಚೇನಪ್ಪ ಅಂತಂದ್ರೆ ಕತ್ಲಾದ ನಂತರ ವ್ಯವಹಾರಗಳು ಅನೇಕ ಕೆಲಸಗಳು ಏನಾಗ್ತವೆ ಪ್ರಾರಂಭವಾಗುವಂಥ ಕಾಲ ಬಂದದ ಈಗ. ಆದರೆ ಆ ಊರೆಲ್ಲ ಅಂದ್ರೆ ಮಂದಿ ಎಲ್ಲ 10 ಗಂಟೆ 10:30 ಅಂದ್ರೆ ಮಲಗಿಬಿಡ್ತಾರೆ. ಆ ಒಂದು ಸ್ಥಿತಿಯೊಳಗೆ ಮಲ್ಕೊಂಡ್ರೆ ಆದ್ರೆ ಎಲ್ಲರೂ ಮಲಗಿದ್ರು ಯಾರಿಗೆ ಕೆಲಸ ಇರ್ತದೆ, ಆ ಮನೆ ಸೊಸಿ ಅಲ್ಲ ಹೆಣ್ಮಗಳಿಗೆ ಕೆಲಸ ಇರ್ತದೆ. ಅವರೆಲ್ಲ ಮಲಗಿದ ನಂತರ ಮತ್ತೆ ಇನ್ನೆಲ್ಲ ಕೆಲಸಗಳನ್ನ ಮಾಡಿ ಮಲ್ಕೋಬೇಕು. ಆ ಮಲಗುವಾಗ ಏನಾಗ್ತದೆ ಅಂತಂದ್ರೆ ಅವಳಿಗೆ ನೆನಪಿಗೆ ಬರ್ತದೆ ತಾಯಿ. ಯಾಕಂದ್ರೆ ನಾವೆಲ್ಲ ಈ ಮಗಳಾಗಿದ್ದಾಗ ಮನೆಯೊಳಗೆ ನಾವೆಲ್ಲ ಉಂಡು ಆರಾಮಾಗಿ ಮಲಗಿದ ನಂತರ ನಮ್ಮ ಅವ್ವ ಏನು ಮಾಡ್ತಿದ್ಲು, ಮನೆ ಎಲ್ಲ ಕೆಲಸವನ್ನು ಮಾಡಿ ಮಲ್ಕೋತಿದ್ಲಲ್ಲ, ಆಕಿನಿ ಈಗ ಮಾಡ್ತಿರ್ಬೇಕು ನಾ ಇಲ್ಲಿ ಮಾಡ್ಲಿಕ್ಕತ್ತೀನಿ, ಆಕೆ ಅಲ್ಲಿ ನಮ್ಮ ಮನೆಯೊಳಗೆ ಮಾಡ್ತಿರ್ಬೇಕು ಅಂತಂದು ಆ ಹೆಣ್ಮಗಳಿಗೆ ಏನಾಗ್ತದೆ, ಗಂಡಿ ಮನೆಯೊಳಗಿರುವಂಥ ಮಗಳಿಗೆ ನೆನಪಾಗ್ತದೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಯಾವಾಗ ಅಂತಂದ್ರೆ ಎಲ್ಲರೂ ಮಲಗಿದ ನಂತರ ಒಂದು ಸತಿ ನೆನಪಾತು ಮತ್ತು ಮಲ್ಕೊಂಡು ಬೆಳಗಿನ ಜಾವ ಯಾವಾಗ ಬೆಳ್ಳಿ ಚಿಕ್ಕಿ ಹೊಂಡಾಗ, ಬೆಳಗ್ಗೆ ಹೇಳೋದೇನಪ್ಪ ಅಂದ್ರೆ ಒಂದು ಬೆಳ್ಳಿ ಚುಕ್ಕಿ ಕಾಣ್ತು ಅಂತಂದ್ರೆ ಬೆಳಗಾಗು ಹತ್ತಿರ ಬಂತು ಅನ್ನುವಂಥದ್ದು. ಅದಕ್ಕೆ ಅವಾಗನೇ ಎದ್ದು ಬಿಡಬೇಕು, ಬೆಳ್ಳಿ ಚುಕ್ಕಿ ಕಾಣಕತ್ತದ. ಹಂಗೆ ಅವ್ರ ತಾಯಿ ಯಾವಾಗಲೂ ಇವಳು ನೋಡೋವಂಥ ಒಂದು ಸಮಯದೊಳಗೆ ಇಷ್ಟು ಬೇಗ ಯಾಕಿದ್ದೆ, ಆಲೆ ಬೆಳ್ಳಿ ಚಿಕ್ಕಿ ಮೂಡಿಬಿಟ್ಟದವ, ಅದಕ್ಕೆ ಬೆಳಗಾಗ ಬಂದದ, ಎದ್ದು ಬಿಟ್ಟೆ ನೀ ಹೇಳು ಅಂತ ಮಗಳು ಕೂಡ ಎಳಿಸಿ ಏನು ಮಾಡ್ತಿದ್ಲು, ಕೆಲಸವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಕ್ಕೆ. ಅದಕ್ಕೆ ನಮ್ಮ ತಾಯಿನೇ ಹಾಗಾದರೆ ಬೆಳ್ಳಿ ಚಿಕ್ಕಿ ಮೂಡ್ತು ನಾನು ಹೇಳ್ಬೇಕಂತ ಎದ್ಲಪ್ಪ ಅಂದ್ರೆ ಆಕೆ ತಾಯಿ ನೆನಪಾಗ್ತಾಳೆ. ನಮ್ಮ ತಾಯಿನೂ ಕೂಡ ಇದೇ ಸಮಯಕ್ಕನ ಹೇಳ್ತಿದ್ದ, ಅವಳು ಈಗ ಎದ್ದಿರಬೇಕು ಕೆಲಸ ಮಾಡಿ ಕತ್ತಿರ್ಬೇಕು ಅಂತಂದು ಏನಾಗ್ತದೆ ನೆನಪಾಗ್ತದೆ ಅಂತ ನಾವು ಪ್ರತಿಯೊಂದು ದಿವ್ಸಕ್ಕೆ
ಎರಡು ಸತಿ ಏನಾಗ್ತಾಳೆ, ತಾಯಿ ನೆನಪಾಗ್ತಾಳೆ. ಆ ಒಂದು ತಾಯಿ ಆ ಥರ ಮಾಡ್ತಿದ್ಲ, ನಾನು ಕೂಡ ಅದೇ ಥರ ಏನು ಮಾಡಬೇಕು, ನನ್ನ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಆ ಥರ ಕೆಲಸ ಕಾರ್ಯಗಳನ್ನು ಮಾಡಿದರೆ, ಎಲ್ಲರೂ ಮಲಗೋದ ನಂತರ ಕೆಲಸ ಮಾಡಿ ಎಲ್ಲರೂ ಹೇಳೋಕ್ಕಿಂತ ಮೊದಲ ಎದ್ದು ಕೆಲಸ ಮಾಡಿದರೆ ಯಾವ ಗಂಡಪ್ಪನಿಯೊಳಗೆ ಅತ್ತೆ ಮಾವ ಎಲ್ಲರೂ ಏನು ಮಾಡ್ತಾರೆ, ಆ ಸೊಸೆನ ಚೆನ್ನಾಗೇ ನಡೆಸ್ಕೋತಾರೆ, ಚೆನ್ನಾಗೇ ನೋಡ್ಕೋತಾರೆ ಅನ್ನುವಂಥ. ಅದಕ್ಕೋಸ್ಕರ ಇಂಥ ಒಂದು ಉತ್ತಮವಾದಂಥ ಸಂಸ್ಕಾರ ಕೊಟ್ಟಂಥವಳು, ಆ ಥರ ಶ್ರಮವನ್ನು ಪಡುವಂಥವಳು ಯಾರು ಅಂತಂದ್ರೆ ತಾಯಿ ಅನ್ನುವಂಥದ್ದು. ಇನ್ನು ತಾಯವನ ಬೈಬೇಡ ತಿಳಿಗೇಡಿ ನನ್ನ ತಮ್ಮ ಭಾಳ ದಿನಾಕಿ ಹಿಡ್ದವನ ಬೈದಾರ ಭಾಳ ಮರಿಗ್ಯಾಳ ಮನದಾಗ. ಈ ಗಂಡ ಮನೆಯೊಳಗಿರುವಂಥ ಹೆಣ್ಮಗಳು ಭಾಳ ದಿನಗಳ ಕಳೆದು ಇಲ್ಲಿ ತವ್ರ ಮನೆಯೊಳಗಿರುವಂಥ ತಾಯಿ ಏನಾಗ್ತದೆ, ಭಾಳ ದಿವಸಗಳು ಹೋಗಿ ವಯಸ್ಸು ಹೋಗ್ತದೆ. 60 ವರ್ಷಕ್ಕೆ ಏನಾಗ್ತದೆ, ಒಂದಿಷ್ಟು 100 ವರ್ಷಕ್ಕೆ 3 ವರ್ಷದ ಬುದ್ಧಿ ಬರ್ತದೆ ಅಂತಾರೆ. 60 ವರ್ಷಕ್ಕೆ ಅರುಮರಳು ಆಗ್ತದೆ ಅನ್ನುವಂಥದ್ದು. ಹಾಗಾಗಿ ಅಂಥವಳು ಏನು ಮಾಡ್ತಾರೆ, ಈ ಮಕ್ಕಳೆಲ್ಲ ದೊಡ್ಡವರಾಗಿರ್ತಾರೆ, ತಮ್ಮ ದೊಡ್ಡವನಾಗಿದ್ದಾನೆ, ಅದಕ್ಕೆ ತಾಯವನ್ನ ಬೆಳಬೇಡ ತಿಳಿಗೆ ಅವ ಏನೋ ಅಂದಿದ್ದನ್ನು ಏನು ಮಾಡ್ತಾರೆ, ಮಗಳು ಯಾವಾಗಾರ ಬಂದಾಗ ಅದನ್ನ ಹೇಳಿ ಭಾಳ ಮನಸ್ಸಿಗೆ ಏನು ಮಾಡ್ದ ದುಃಖವನ್ನು ಉಂಟು ಮಾಡ್ಕೋತಾಳೆ. ಅದಕ್ಕೆ ಅದನ್ನು ಅರಿತುಕೊಂಡಂಥ ಹೆಣ್ಣು ಮಗಳು ಏನು ಮಾಡ್ತಾಳೆ, ತಮ್ಮನಿಗೆ ಹೇಳ್ತಾಳೆ, ಅವಳಿಗೇನು ಬೈಯಕ್ಕೆ ಹೋಗ್ಬೇಡ, ಏನು ಅನಬೇಡಕ್ಕೆ ಹೋಗ್ಬೇಡ, ಯಾಕಂತಂದ್ರೆ ಏನು ಭಾಳ ಮನಸ್ಸಿಗೆ ಭಾಳ ಬೇಸರ ಮಾಡ್ಕೊತಾಳೆ, ನೋವು ಉಂಟು ಮಾಡ್ಕೋತಾಳೆ. ಅದರಿಂದ 4 ದಿವಸ ಬದುಕುವಂಥವಳು ಇನ್ನೂ ಏನಾಗ್ಬಿಡ್ತಾಳೆ, ಬೇಗನೆ ಮನಸ್ಸಿನ ನೋವಿಂದ ಭಾಳ ದುಃಖದಿಂದ ಸತ್ತೋಗ್ಬೋದು. ಅದಕ್ಕೋಸ್ಕರ ತಾಯವನ್ನ ಬೇಯಬೇಡ ತಿಳಿಗೇಡಿನಂತಮ್ಮ, ನಿನಗೆ ಗೊತ್ತಿಲ್ಲ. ಯಾಕೆಂದ್ರೆ ಆ ತಮ್ಮ ಎಲ್ಲಿರ್ತಾನೆ, ತಾಯಿ ಜೊತೆನೇ ಇರ್ತಾನೆ, ತಾಯಿ ಬೆಲೆ ಗೊತ್ತಿರೋದಿಲ್ಲ ಅವನಿಗೆ ಅನ್ನುವಂಥದ್ದು. ತಾಯಿಯನ್ನು ಬಿಟ್ಟು ಹೋಗಿ ದೂರ ಜೀವನ ಮಾಡುವಂಥವಳಿಗೆ ಏನಾಗಿದೆ, ತಾಯಿಯ ಪ್ರೀತಿ ಅಂಥದ್ದು, ತಾಯಿಯ ಸಹವಾಸ, ತಾಯಿಯ ಜೊತೆ ಅನ್ನುವಂಥದ್ದು ಎಷ್ಟು ನಮಗೆ ಬಲ ಇರ್ತದೆ, ನಮಗೆ ಸಹಾಯಕ ಆಗ್ತದೆ, ನಮಗೆ ಒಂದು ಆತ್ಮಸ್ಥೈರ್ಯ ತುಂಬ್ತದ ಅನ್ನುವಂಥದ್ದು ಯಾರಿಗೆ ಗೊತ್ತದ, ದೂರ ಹೋಗಿ ಜೀವನ ಮಾಡಿದಂಥ ಹೆಣ್ಮಗಳಿಗೆ ಗೊತ್ತದ. ಅದಕ್ಕೆ ನೀ ಯಾವಾಗಲೂ ಅವಳ ಜೊತೆ ಇರ್ತೀಯ, ಜೊತೆಗಿದ್ದಂಥವ್ರ ಬೆಲೆ ಗೊತ್ತಾಗೋದಿಲ್ಲ. ಅವ್ರು ನಮ್ಮನ್ನು ಬಿಟ್ಟು ಹೋದಾಗ ಅವರ ಬೆಲೆ ಗೊತ್ತಾಗ್ತದೆ. ಆದರೆ ಒಂದು ಸತಿ ಬಿಟ್ಟು ಹೋದ್ರಪ್ಪ ಅಂತಂದ್ರೆ ತಾಯಿ ಏನಾರ ಮನ್ಸಿಗೆ ಬೇಸರ ಮಾಡ್ಕೊಂಡು ನೋವು ಮಾಡ್ಕೊಂಡು ಬೇಗನೆ ಏನಾಗ್ಬಿಟ್ಲು, ಸತ್ತೋಗ್ಬಿಟ್ಲಪ್ಪ ಅಂದ್ರೆ ನಾಳೆ ಅವಳನ್ನ ತರೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಅವಳನ್ನ ಬೈಬೇಡ ಅನ್ನುವಂಥದ್ದು. ಹಡೆದವನ ಬೈದಾರ ಭಾಳ ಮರಿಗಾಳ ಮನದಾಗ, ಮನಸ್ಸಿಗೆ ಹಚ್ಕೊಂಡ್ಬಿಡ್ತಾಳೆ. ಮಾನಸಿಕ ನೋವು ಉಂಟಾತಪ್ಪ ಅಂತಂದ್ರೆ ಆ ಜೀವನ ಏನಾಗ್ತದೆ, ಬಹುಬೇಗ ಮುಗಿದು ಹೋಗ್ತದೆ. ಅದಕ್ಕೋಸ್ಕರ ಅವಳು ಏನೇ ಅಂದರೂ ಸಹಿಸ್ಕೊಂಡು ಹೋಗು ಹೊರತು ಅವಳಿಗೇನೂ ಅನ್ನಬೇಡ. 4 ದಿವಸ ಇನ್ನೂ ಹೆಚ್ಚು ಏನು ಮಾಡ್ಬೇಕಾಕಿ, ಬಾಳಬೇಕು, ಬದುಕಬೇಕು ಅನ್ನುವಂಥ ವಿಚಾರನ ಏನು ಮಾಡ್ತಾಳೆ, ತಮ್ಮನಿಗೆ ಹೇಳುವಂಥದ್ದು. ಇನ್ನು ತಾಯಿ ಇಲ್ಲದ ತವರಿಗೆ ವಯಸ್ಸು ಹೋಯ್ತಪ್ಪ ಅಂತಂದ್ರೆ ಸತ್ತೋದ್ಲು, ತವ್ರ ಮನೆಯೊಳಗೇನೋ ಒಂದು ಜೀವ ತಾಯಿ ಅದಾಳ ಅನ್ನುವಂಥದ್ದೇ ಒಂದು ದೊಡ್ಡದೇನಾಗಿತ್ತಂತ್ರಿ. ಹೆಣ್ಣು ಮಗಳಿಗೆ ಒಂದೇನೋ ಆತ್ಮಸ್ಥೈರ್ಯ, ಒಂದು ಮನಸ್ಸಿಗೆ ಸಮಾಧಾನ ಅನ್ನುವಂಥದ್ದು ಹೇಳಿದ್ದಾರೆ. ಆದರೆ ಈಗ ತಾಯಿ ಸತ್ತೋದ್ಲಪ್ಪ ಅಂದ್ರೆ ಹೇಗಾಗ್ತದೆ. ತಾಯಿ ಇಲ್ಲದ ತವರಿಗೆ ಹೋಗೋದಿರೋ ನನ್ನ ಮನವ, ನೀರಿಲ್ಲದ ಕೆರೆಗೆ ಕರು ಬಂದು ತಿರುಗಾಗ ಆಗ ನೋಡಿದರ ದುಃಖಗಳ. ಈ ಮೊದಲ ಏನು ಭಾಳ ನೆನಪು ಮಾಡ್ಕೋತಿತ್ತು ಮನಸ್ಸು, ಗಂಡು ಮನೆಯೊಳದಂಥ ಹೆಣ್ಮಗಳಿಗೆ ತವ್ರ ಮನೆ ತಾಯಿನೇ ನೆನಪಾಗುತ್ತೆ, ಹೋಗ್ಬೇಕು ತವ್ರ ಮನೆಗೆ ಅನ್ನುವಂಥದ್ದು. ಈಗೂ ಆ ಮನಸ್ಸು ಹಾಗೆ ಏನು ಮಾಡಕತ್ತು, ತವ್ರ ಮನೆ ನೆನಪಿಸಕತ್ತು. ಆವಾಗಕ್ಕೆ ಏನು ಹೇಳ್ತಾರಪ್ಪ ಅಂದ್ರೆ, ಪದೇ ಪದೇ ತವ್ರ ಮನೆ ಯಾಕೆ ನೆನಪು ಬರ್ತದೆ ನನ್ನ ಮನಸ್ಸಿಗೆ. ಅವಾಗಂತೂ ನಮ್ಮ ತಾಯಿ ಇದ್ದು ಹೋಗ್ತಿದ್ವಿ, ನಮ್ಮ ಬರುವನ್ನು ಏನು ಮಾಡ್ತಿದ್ಲು, ಎದುರು ನೋಡ್ತಾ ಇದ್ಲು. ನಾವು ಹೋದಾಗಲೇ ಭಾಳ ಪ್ರೀತಿಯಿಂದ ಏನು ಮಾಡ್ತಿದ್ಲು, ನಮ್ಮನ್ನು ಆಧರಿಸ್ತಿದ್ಲು, ನೋಡ್ಕೋತಿದ್ಲು. ಆದರೆ ಈಗ ಹೋದ್ರೆ ನಮ್ಮನ್ನು ಏನು ಮಾಡೋದಲ್ಲ, ಪ್ರೀತಿಯಿಂದ ಆಧರಿಸುವಂಥವ್ರು, ಅಕ್ಕರಿಂದ ಕಾಣುವಂಥವ್ರು ಅಲ್ಲಿ ಯಾರು ಇಲ್ಲ ಅನ್ನುವಂಥ ಮನೆ. ಅದಕ್ಕೆ ಹೇಳಿದಾರೆ, ತಾಯಿ ಇಲ್ಲ ತವರಿಗೆ ಹೋಗೋದಿರೋ ಮನವ. ಅಲ್ಲಿ ತಾಯಿ ಇಲ್ಲ, ಆ ತಾಯಿ ಇಲ್ಲ ತವ್ರ ಮನೆಯೇ ಪದೇ ಪದೇ ಯಾಕೆ ನೆನಪಿಸ್ತೀಯ, ನನಗೆ ಹೋಗಲಿಕ್ಕೆ ಮನಸ್ಸಿಲ್ಲ. ಯಾಕಂತಂದ್ರೆ ನೀರಿಲ್ಲದ ಕೆರೆಗೆ ಕರು ಬಂದು, ಒಂದು ವೇಳೆ ಭಾಳ ಬಾಯಾರಿಕೆ ಆಗಿದೆ ಅಂತಿಕೊಂಡು ಏನಾರ ಒಂದು ಕೆರೆ ಐತಿ ಅಲ್ಲಿ ಹಂಗಂದ್ರೆ ನೀರಿದ್ದಾವಂತ ಹುಡುಕೊಂಬಂದಾಗ ಅದು ಎಲ್ಲ ಬತ್ತಿ ಹೋಗಿತ್ತಪ್ಪ ಅಂದ್ರೆ ಅದರ ಪರಿಸ್ಥಿತಿ ಹೇಗಾಗಿರ್ತದೆ, ಹಂಗೆ ತಾಯಿ ಇಲ್ಲ ತವ್ರಿಗೆ ಬಂದಂಥ ಹೆಣ್ಮಗಳ ಸ್ಥಿತಿಯೇ ಆಗ್ತದೆ. ಆವಾಗ ತಾಯಿ ಇದ್ದಾಗ ಪ್ರೀತಿ ಸಿಗ್ತಿತ್ತು, ಅದೇ ಒಂದೇನು ಗೌರವ ಆಧಾರ ಸಿಗ್ತಿತ್ತಲ್ಲ, ಅದೇ ಸಿಗ್ತದೆ ಅಂತಂದು ತಾಯಿ ಸತ್ತ ಮೇಲೆ ಹೋದ್ರೆ ಅದು ಸಿಗಲಿಲ್ಲಪ್ಪ ಅಂದ್ರೆ ಮನಸ್ಸಿಗೆ ಭಾಳ ನೋವಾಗ್ತದೆ. ಆ ಕರು ನೀರು ಸಿಗ್ಲಿಕ್ಕೆ ಹೆಂಗೆ ಆಗ್ತದೆ, ಹಂಗೆ ಅವಳಿಗೆ ಬೇಸರ ಆಗ್ತದೆ, ನೋವು ಆಗ್ತದೆ. ಅದಕ್ಕೆ ಆಗ ನೋಡಿದ್ರೆ ದುಃಖ, ಅದು ಈಗಿಲ್ಲ ಅನ್ನುವಂಥದ್ದೇ ಒಂದು ದುಃಖದ. ಇನ್ನು ಅಲ್ಲಿ ಇಲ್ದಂಥ ತವ್ರ ಮನೆಗೆ ಹೋಗಿ ಅಲ್ಲಿಂದ ಆದಂಥ ಅವಮಾನವನ್ನು ನೋಡಿ ಮತ್ತಷ್ಟು ಮನಸ್ಸಿಗೆ ಏನಾಗುತ್ತೆ, ನೋವು ಆಗ್ತದೆ, ದುಃಖ ಆಗ್ತದೆ. ಅದಕ್ಕೋಸ್ಕರ ತವ್ರ ಮನೆಯನ್ನು ಪದೇ ಏನು ಮಾಡಬೇಡ, ನೆನಪಿಸಬೇಡ ಅಂತಂದು ತನ್ನ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಂಥ ಒಂದು ಸಮಯ. ಇನ್ನು ತಾಯಿ ಒಂದು ಇದ್ರೆ ಹೇಗಿರ್ತದೆ, ಒಂದು ಸತ್ತು ಹೋದ್ರಪ್ಪ ಅಂದ್ರೆ ಮತ್ತು ಬೇರೆ ಬೇರೆ ಸಂಬಂಧಗಳು ಇದ್ರೆ ಅಥವಾ ಇಲ್ಲಿಲ್ಲ ಅಂದ್ರೆ ಏನು ಮಾಡ್ಬೋದು ಅನ್ನುವಂಥ ವಿಚಾರನ ಹೇಳಿದ್ದಾರೆ. ಉಂಗುರ ಬುಡದಾರ ಮುರಿದಾರ ಮಾಡಿಸಬಹುದು, ಮಡದಿ ಸತ್ತಾರ ತರಬಹುದು, ಹಡೆದಂಥ ತಂದೆ ತಾಯಿಯಲ್ಲಿ ಸಿಕ್ಕಾರ. ಅದಕ್ಕೆ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಉಂಗುರ ಬುಡದಾರ ಬಂಗಾರದ್ದು ಇರ್ತವೆ, ಬಂಗಾರ ಬೆಳೆಯೂ ಇರ್ತವೆ, ಭಾಳ ಬೆಲೆ ಬಾಳುವಂಥವುಗಳು. ಭಾಳ ಏನು ಮಾಡ್ತೀವಿ, ಕಾಳಜಿ ಮಾಡ್ತೀವಿ, ಜೋಪಾನ ಜತನ ಮಾಡ್ತೀವಿ. ಅವನ್ನ ಉಂಗುರ ಬುಡದಾರ ಮುರಿದಾರ ಮಾಡಿಸಬಹುದು. ಅವೇನು ಮುರಿದು ಹೋದಾವು ಅಂದ್ರೆ ಮನಸ್ಸು ಮುರಿಯುವಂಥದ್ದು ಅಂತಿಲ್ಲಿ. ಅದಕ್ಕೆ ಅವು ಮುರಿದು ಹೋದಿದ್ದಾವ ಅಂತಂದ್ರೆ ಮುರಿದಳು ಚಿಂತಿಲ್ಲ, ಮತ್ತು ಅದಕ್ಕಿಂತ ಚೆನ್ನಾಗಿರುವಂಥ ಚೆನ್ನಾಗಿ
ಡಿಸೈನ್ ಇರುವಂಥವು ಏನು ತರಬೋದು, ಈ ಉಂಗುರ ಉಡ್ದಾರ ಮತ್ತು ತರಬೋದು. ಅದಕ್ಕಿಂತ ಹೋಲಿ ಅವು ನಿರ್ಜೀವ ವಸ್ತುಗಳು ಅದು ಬೇಡ, ಮಡದಿ ಸತ್ತರು ತರಬೋದು ಅಂತ ಹೇಳಿದ್ದಾರೆ. ಹೆಂಡ್ತಿ ಸತ್ಲಪ್ಪ ಅಂತಂದ್ರೆ ಅಷ್ಟಕ್ಕೆ ಮುಗಿಸಿ ಬಿಡೋದಿಲ್ಲ, ಮತ್ತು ಸತ್ತೋದ್ಲು ಮತ್ತೊಂದು ಏನು ಮಾಡ್ತಾರಪ್ಪ ಅಂದ್ರೆ ಮತ್ತೆ ಮದುವೆ ಮಾಡ್ತಾರೆ. ಮತ್ತು ಆ ಹೆಂಡ್ತಿ ಈ ಹೆಂಡ್ತಿ ಪ್ರೀತಿಯೊಳಗೆ ಏನು ವ್ಯತ್ಯಾಸ, ಅವಳು ಹೆಂಡ್ತಿನೇ ಇವಳು ಹೆಂಡ್ತಿ ಕೊಡುವಂಥ ಪ್ರೀತಿಯೊಳಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಬೇರೆ ಗಂಡನ್ನ ಅದು ಮಾಡ್ಬೋದು, ಬೇರೆ ತಂಗಿ ತಿಕ್ಕೋಬೋದು, ಬೇರೆ ಅಣ್ಣನ ತಿಕ್ಕೋಬೋದು, ಬೇರೆ ಎಲ್ಲ ಸಂಬಂಧಗಳನ್ನು ಏನು ಮಾಡ್ಕೋಬೋದು ನಾವು, ಬೇರೆಯವರಲ್ಲಿ ಕಾಣುವಂಥ ಸಾಮರ್ಥ್ಯದ ಅನ್ನುವಂಥ. ಅದಕ್ಕೆ ಮಡದಿ ಸತ್ತರು ತರಬೋದು. ಮಡದಿ ಅಂದ್ರೆ ಮಡದಿ ಅಂತ ಅಷ್ಟೇ ಇಟ್ಕೋಬಾರ್ದು. ಯಾರು ಇಲ್ಲ ನೋಡ್ರಿ ಸಂಬಂಧದೊಳಗೆ, ನಮ್ಗೆ ಅಕ್ಕ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ತಂಗಿ ಇಲ್ಲ, ಹೀಗೇನದ ಅಲ್ಲ, ಆ ಒಂದು ಸಂಬಂಧವನ್ನು ಬೇರೆಯವರಲ್ಲಿ ಕೂಡ ನಾವು ಆ ಪ್ರೀತಿಯನ್ನು ಗಳಿಸ್ಕೋಬೋದು, ಪಡ್ಕೋಬೋದು ಅನ್ನುವಂಥದ್ದು. ಆದರೆ ಹಡ್ದಂಥ ತಂದೆ ತಾಯಿಲಿ ಸಿಕ್ಕಾರ, ಆದರೆ ಹಡದ ತಂದೆ ತಾಯಿ ಒಂದು ಸತಿ ಏನಾರು ಅವ್ರ ಮನಸ್ಸು ಮುರಿದು ಹೋತು, ಅವ್ರು ಸತ್ತೋದ್ರಪ್ಪ, ನಮ್ಮಿಂದ ಅಗಲು ಹೋದ್ರಪ್ಪ ಅಂತಂದ್ರೆ ಅವರು ಮತ್ತೆ ಹುಡುಕೊಂತ ಹೋದ್ರೆ ಮತ್ತೆ ಎಲ್ಲಿ ಕೂಡ ಏನಾಗೋದಿಲ್ಲ, ಅವರು ಸಿಗೋದಿಲ್ಲ. ತಂದೆ ತಾಯಿ ಅಂತಂದು ಸಿಗೋದೇ ಇಲ್ಲ. ಅದಕ್ಕೆ ಅವ್ರು ಇದ್ದಾಗ ಏನು ಮಾಡ್ಕೋಬೇಕು, ಅವ್ರನ್ನ ಕಾಪಾಡ್ಕೋಬೇಕು, ಜೋಪಾನ ಜತನ ಮಾಡ್ಕೋಬೇಕು ಅನ್ನೋಂಥ ವಿಚಾರವನ್ನು ಹೇಳಿದ್ದಾರೆ. ಹಾಲುಂಡ ತವರಿಗೆ ಏನೆಂದು ಹರಸಲಿ, ಹೊಳೆದಂಡೆಯಲ್ಲಿರುವ ಕರಕಿಯ ಕುಡಿಯಂಗ ಹಬ್ಬಲಿ ಅವರ ರಸಬಳ್ಳಿ. ಅದಕ್ಕೆ ತಾಯಿ ಒಂದು ತವರು ಮನೆ ಯಾವಾಗಲೂ ಸದಾ ಹಸಿರಾಗಿರಬೇಕು. ಯಾಕಂದ್ರೆ ಆ ಒಂದು ಮನೆಯ ಋಣ ಭಾಳ ಇರ್ತದೆ ಹೆಣ್ಮಗಳಿಗೆ. ಹುಟ್ಟಿನಿಂದ ಇಷ್ಟು ಬೆಳೆಯುವವರೆಗೂ ಕೂಡ ನಂತರದೊಳಗೂ ಕೂಡ ಅದೇನಿರ್ತದಪ್ಪ ಅಂದ್ರೆ ಅವಳಿಗೆ ಒಂದು ಬೆಂಬಲವಾಗಿ ಒಂದು ಆತ್ಮಸ್ಥೈರ್ಯವಾಗಿರುವಂಥದ್ದು. ತವ್ರ ಮನೆ ತವ್ರ ಮನೆಯೊಳಗೆ ಬಂದು ಬಳಗದಾರ ಅನ್ನುವಂಥದ್ದಕ್ಕೆ ಹಾಲುಂಡು ಬೆಳೆದಂಥ ಒಂದು ತವ್ರ ಮನೆ ಏನಂತ ಹರಿಸಲ್ಬೇಕಪ್ಪ, ಏನು ಹರಿಸಿದ್ರೂ ಕೂಡ ಕಡಿಮೆನೇ ಆಗ್ತದೆ. ಐಶ್ವರ್ಯ ಅಧಿಕಾರ ಬರಲಿ ಅಂತ ಹರಿಸಿದ್ರು ಕೂಡ ಒಂದು ಸಮಯಕ್ಕೆ ಬರ್ತದೆ, ಒಂದು ಸಮಯಕ್ಕೆ ಇಲ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಜನಪದ ಹೆಣ್ಣುಮಗಳು ಜಾಣ್ಮೆಯಿಂದ ಹರಿಸ್ತಾ ಇದ್ದಾರೆ. ಹೊಳೆದಂಡೆಯಲ್ಲಿರುವ ಕರಕಿಯೇ ಕುಡಿಯಂಗ, ಹೊಳೆದಂಡೆ ಯಾವಾಗಲೂ ಬಾಡೋದಿಲ್ಲ, ಹೊಳೆ ಯಾವಾಗಲೂ ಸದಾ ಹರಿತಾ ಇರ್ತದೆ. ಅದಕ್ಕೆ ಹೊಳೆದಂಡೆಯಲ್ಲಿರುವಂಥದ್ದು ಏನು ಅಂತಂದ್ರೆ ಕರಕಿಯೇ ಕುಡಿಯಂಗ. ಕರಕಿ ನೋಡ್ರಿ, ಕರಕಿ ಏನಾಗ್ತದಪ್ಪ ಅಂದ್ರೆ ಚೂಟ್ ಹಾಕ್ದಂಗೆ ಮತ್ತು ಏನು ಮಾಡ್ತಾರೆ, ಚಿಗುರು ಹೊಡೆದು ಮತ್ತು ಹಬ್ತಾನೆ ಇರ್ತದೆ. ಅದಕ್ಕೆ ಕೇಳ್ತಾಳೆ, ಹೊಳೆ ದಂಡಿ ಸದಾ ತಂಪಾಗಿರ್ತದೆ, ಹಂಗೆ ನಮ್ಮ ತವ್ರ ಮನೆ ಸದಾ ತಂಪಿನಿಂದ ಕೂಡಿರಲಿ, ಹಸಿರಿನಿಂದ ಕೂಡಿರಲಿ, ಅದರ ಬಳ್ಳಿ ಅವರ ವಂಶ ಸದಾ ಏನಾಗ್ತದೆ ಹಂಗೆ ಮುಂದೆ ಬೆಳ್ಕೊಂತ ಹೋಗಲಿ ಅನ್ನುವಂಥದ್ದು. ಕರಕಿಯ ಕುಡಿ ಹೆಂಗೆ ಚಿಗುರ್ಕೊಂತ ಹೋಗಲಿ ಅಂತ ಅವ್ರ ವಂಶ ಹಾಗೆ ವೃದ್ಧಿಸ್ಕೊತ ಹೋಗಲಿ ಅನ್ನುವಂಥದ್ದು. ಹಬ್ಬಲಿ ಅವರ ರಸಬಳ್ಳಿ. ಎಂಥದ್ದು ಬಳ್ಳಿ ಅಂತಂದ್ರೆ ರಸ ತುಂಬಿದ ಹಸಿರಾದಂಥದ್ದು. ಅಂದ್ರೆ ತವರು ಮನೆಯ ಒಂದು ಏನದಲ್ಲ ಅದು ಹಸಿರಿಂದ ಸಮೃದ್ಧಿಯಿಂದ ಸುಖಮಯದಿಂದ ಇರಲಿ ಯಾವಾಗಲೂ ಸದಾ ಅನ್ನುವಂಥದ್ದು ಒಂದು ಹೆಣ್ಣುಮಗಳ ಆಶಯವಾಗ್ಯದ. ಇಷ್ಟು ಏನು ಅಂತಂದರೆ ನಿಮ್ಮ ಒಂದು ಈ ಏನು ಜನಪದ ಹಬ್ಬಲಿ ಅವರ ರಸಬಳ್ಳಿ ಪದ್ಯ ಭಾಗದ ಒಂದು ಒಟ್ಟು 15 ತ್ರಿಪದಿಗಳ ಒಂದು ಸಾರಾಂಶವಾಗಿದೆ. ಮುಂದಿನ ತರಗತಿಯಲ್ಲಿ ಪ್ರಶ್ನೋತ್ತರಗಳನ್ನು ಮುಂದಿನ ಭಾಗವನ್ನು ನೋಡೋಣ.